ನಿಮಗೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಂತೋಷ ಅನ್ನೋದೇ ಸಿಗ್ತಾ ಇಲ್ವಾ? ರಿಲೇಷನ್ಶಿಪ್ಸ್ ಸರಿಯಾಗಿ ನಡೀತಾ ಇಲ್ವಾ? ಯಾವಾಗಲೂ ಮನಸ್ಸಿನಲ್ಲಿ ಒಂದು ಖಾಲಿತನ, ನೋವು, ಕೋಪ ಅಥವಾ ಗಿಲ್ಟ್ ಇದೆಯಾ? ಕೆಲವೊಮ್ಮೆ ಇದರ ಮೂಲ ಕಾರಣ ನಮ್ಮ ಅಮ್ಮನ ಜೊತೆ ಇರುವ ಭಾವನಾತ್ಮಕ ಗಾಯಗಳಾಗಿರ್ಬೋದು, ಮದರ್ ವೂಂಡ್ ಅಂತೀವಿ. ಸೊ ಇವತ್ತು ನಾವು ಅದನ್ನು EFT ಟ್ಯಾಪಿಂಗ್ ಮೂಲಕ ನಿಧಾನವಾಗಿ ಬಿಡಿಸ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನಾನು ಎಮೋಷನಲ್ ಹೀಲಿಂಗ್ ಕೋಚ್. ಹೊಪೊನೊಪೊನೊ, NLP, ಲಾ ಆಫ್ ಅಟ್ರಾಕ್ಷನ್ ಮತ್ತು ಎಮೋಷನಲ್ ಹೀಲಿಂಗ್ ಟೆಕ್ನಿಕ್ಸ್ ಮೂಲಕ ಸಾವಿರಾರು ಜನರಿಗೆ ಅವರ ಒಳಗಿನ ಭಾವನಾತ್ಮಕ ನೋವಿನಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಿದ್ದೀನಿ. ಇವತ್ತು ನಾವು ಮಾಡುವಂಥ EFT ಟ್ಯಾಪಿಂಗ್ ನಿಮ್ಮ ತಾಯಿ ಬಗ್ಗೆ ಇರುವ ನೋವು, ಕೋಪ, ಬೇಸರ, ಗಿಲ್ಟ್, ನಿರಾಕರಣೆಯ ನೋವು ಅಥವಾ ಯಾವುದೇ ಬೇರೆ ಮಹಿಳೆಯರ ಜೊತೆ ನಿಮಗಿರುವಂಥ ಭಾವನಾತ್ಮಕವಾದ ಗಾಯಗಳನ್ನು ನಿಧಾನವಾಗಿ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ಯಾರನ್ನ ತಪ್ಪು ಅಂತ ಹೇಳೋ ಅಭ್ಯಾಸ ಖಂಡಿತ ಅಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಸಿಕ್ಕಾಕೊಂಡಿರುವಂಥ ಭಾವನೆಗಳನ್ನು ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ. ಇಲ್ಲಿ ಅಮ್ಮ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಿದ್ದರೆ ನೀವು ಅಜ್ಜಿ, ಅತ್ತೆ, ಅಕ್ಕ ಅಥವಾ ಟೀಚರ್ ಅಥವಾ ನಿಮ್ಮ ಜೀವನದಲ್ಲಿ ನೋವು ಕೊಟ್ಟಂಥ ಯಾವುದೇ ಒಬ್ಬ ಮಹಿಳೆಯ ಹೆಸರನ್ನು ಬಳಸ್ಕೋಬಹುದು ನೀವು. ಇದರ ಓವರಾಲ್ ಉದ್ದೇಶ ಏನು ಅಂದರೆ ನಿಮ್ಮಲ್ಲಿ ಅವರ ಬಗ್ಗೆ ಇರುವಂಥ ಆ ನೋವನ್ನು ರಿಲೀಸ್ ಮಾಡಿಸೋದು. ಆಗ ಅಲ್ಲಿ ರಿಲೇಷನ್ಶಿಪ್ ಕೂಡ ಸರಿ ಹೋಗುತ್ತೆ. ಸೊ ಈಗ ನಾವು EFT ಟ್ಯಾಪಿಂಗ್ ಶುರು ಮಾಡ್ಕೊಳ್ಳೋಣ. ನನ್ನ ನೋಡ್ತಾ ಇರಿ, ನಾನು ಎಲ್ಲೆಲ್ಲಿ ಟ್ಯಾಪಿಂಗ್ ಮಾಡ್ತಾ ಇರ್ತೀನೋ ನೀವು ಕೂಡ ಅಲ್ಲೇ ಟ್ಯಾಪ್ ಮಾಡ್ತಾ ನಾನು ಹೇಳೋದನ್ನು ರಿಪೀಟ್ ಮಾಡಿ. ಇದನ್ನು ದಿನ ಮಾಡಿ, ಬೇಕಾದ್ರೆ ದಿನದಲ್ಲಿ ಎಷ್ಟು ಸಲ ಕೂಡ ಮಾಡ್ಕೋಬಹುದು. ಡೈಲಿ ಮಾಡ್ತಾ ಇರಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದ ಚೇಂಜಸ್ ಬರುತ್ತೆ ಅಂತ ನೋಡಿ. ಶುರು ಮಾಡೋಣವಾ? ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡಿ. ನನ್ನ ಜೀವನಕ್ಕೆ ನಾನು ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಅಮ್ಮನ ಜೊತೆ ಈ ಭಾವನಾತ್ಮಕ ಸಮಸ್ಯೆಗಳಿದ್ದರೂ ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ಕಟ್. ನನ್ನ ಅಮ್ಮನ ಜೊತೆ ಈ ಸಮಸ್ಯೆಗಳಿದ್ದರೂ ನಾನು ನನ್ನನ್ನು ಗೌರವಿಸುತ್ತೇನೆ. ನನ್ನ ತಾಯಿಯ ಬಗ್ಗೆ ಇನ್ನೂ ನನ್ನಲ್ಲಿ ನೋವಿದ್ದರೂ ನಾನು ನನ್ನನ್ನು ಪ್ರೀತಿಸಲು ಆಯ್ಕೆ ಮಾಡುತ್ತಿದ್ದೇನೆ. ಕೆಲವೊಮ್ಮೆ ಈ ಭಾವನೆಗಳು ನನ್ನ ಸಂತೋಷವನ್ನು ತಡೆಯುತ್ತವೆ, ಆದರೂ ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ. ಬಹುಶಃ ನನ್ನ ಅಮ್ಮನನ್ನು ಒಂದು ದಿನ ಕ್ಷಮಿಸಲು ನಾನು ಸಿದ್ಧವಾಗುತ್ತಿದ್ದೇನೆ. ನನ್ನ ಅಮ್ಮನ ಜೊತೆ ಇರುವ ಈ ಎಲ್ಲ ಸಮಸ್ಯೆಗಳು, ಈ ಎಲ್ಲ ನೋವುಗಳು, ಈ ಎಲ್ಲ ಬೇಸರ, ಈ ಎಲ್ಲ ಕೋಪ, ಈ ಎಲ್ಲ ಭಯ, ಈ ಎಲ್ಲ ಅಪರಾಧ ಭಾವನೆ, ಈ ಎಲ್ಲ ನಾಚಿಕೆ, ಈ ಎಲ್ಲ ಭಾವನೆಗಳು ನನ್ನ ಜೀವನವನ್ನು ತಡೆಯುತ್ತಿವೆ. ಈ ಎಲ್ಲ ಸಮಸ್ಯೆಗಳನ್ನು ನಾನು ಬಿಡಲು ಬಯಸುತ್ತೇನೆ. ಈ ಎಲ್ಲ ದುಃಖವನ್ನು ಬಿಡಲು ಬಯಸುತ್ತೇನೆ.
ನನ್ನೊಳಗಿನ ಕೋಪವನ್ನು ಬಿಡಲು ಬಯಸುತ್ತೇನೆ. ನನ್ನೊಳಗಿನ ಭಯವನ್ನು ಬಿಡಲು ಬಯಸುತ್ತೇನೆ. ನನ್ನೊಳಗಿನ ಅಪರಾಧ ಭಾವನೆಯನ್ನು ಬಿಡಲು ಬಯಸುತ್ತೇನೆ. ಈ ಎಲ್ಲ ಭಾವನೆಗಳು ನನ್ನ ದೇಹದಲ್ಲಿ ಸಂಗ್ರಹವಾಗಿವೆ. ನನ್ನ ಪ್ರತಿಯೊಂದು ಕೋಶದಿಂದಲೂ ಇವುಗಳನ್ನು ಬಿಡುತ್ತಿದ್ದೇನೆ. ನನ್ನ ಭೂತಕಾಲದಿಂದಲೂ ಈ ನೋವನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನನ್ನ ಒಂದು ಭಾಗ ಇನ್ನೂ ಈ ನೋವನ್ನು ಹಿಡಿದುಕೊಂಡಿದೆ. ನನ್ನ ಅಮ್ಮನಿಗೆ ಪಾಠ ಕಲಿಸಬೇಕು ಅನಿಸುತ್ತದೆ. ಅದಕ್ಕಾಗಿ ನಾನು ಈ ನೋವನ್ನು ಹಿಡಿದುಕೊಂಡಿದ್ದೇನೆ. ಆದರೆ ಇದರಿಂದ ಯಾರಿಗೆ ಹೆಚ್ಚು ನೋವಾಗುತ್ತಿದೆ? ನನಗೆ. ಬಹುಶಃ ಈ ಅಭ್ಯಾಸವನ್ನು ನಾನು ಕೂಡ ಕಲಿತಿರಬಹುದು. ಆದರೆ ಈಗ ನಾನು ಸ್ವತಂತ್ರವಾಗಿರಲು ಬಯಸುತ್ತೇನೆ. ನಾನು ನನ್ನನ್ನು ಬಿಡುಗಡೆ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಒಂದು ದಿನ ನನ್ನ ಅಮ್ಮನನ್ನು ಕ್ಷಮಿಸಬೇಕಾದರೂ ಮೊದಲು ನಾನು ನನ್ನನ್ನೇ ಕ್ಷಮಿಸುತ್ತೇನೆ. ಇಷ್ಟು ವರ್ಷ ಈ ನೋವನ್ನು ಹೊತ್ತುಕೊಂಡಿದ್ದಕ್ಕಾಗಿ ಇಂದು ನಾನು ನನ್ನನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿದೆ. ನಾನು ಈ ಭಾವನಾತ್ಮಕ ಗಾಯಗಳಿಂದ ಗುಣವಾಗಬಹುದು. ಅಮ್ಮನ ಜೊತೆ ಮಾತನಾಡಲು ಸಾಧ್ಯವಾದರೆ ಒಳ್ಳೆಯದು. ಆಗದಿದ್ದರೂ ನಾನು ಗುಣವಾಗಬಹುದು. ನಾನು ಗುಣವಾಗಲು ಆಯ್ಕೆ ಮಾಡುತ್ತಿದ್ದೇನೆ. ಈ ನೋವನ್ನು ಬಿಡುತ್ತಿದ್ದೇನೆ. ಯಾರ ಅನುಮತಿಯೂ ನನಗೆ ಬೇಕಿಲ್ಲ. ಸ್ವತಂತ್ರವಾಗಿ ಬದುಕಲು ನನಗೆ ಸಂಪೂರ್ಣ ಹಕ್ಕಿದೆ. ನಾನು ಸ್ವಾತಂತ್ರ್ಯವನ್ನು ಆರಿಸಿಕೊಳ್ಳುತ್ತಿದ್ದೇನೆ. ನನ್ನ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ನನ್ನ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ಶಾಂತಿ ಹರಿಯುತ್ತಿದೆ. ನಾನು ಸುರಕ್ಷಿತನಾಗಿದ್ದೇನೆ, ಸ್ವತಂತ್ರನಾಗಿದ್ದೇನೆ. ನಾನು ಗುಣವಾಗುತ್ತಿದ್ದೇನೆ. ಈಗ ಒಂದು ಆಳವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಹೊರಗಡೆ ಬಿಡಿ. ಮತ್ತೊಮ್ಮೆ ಆಳವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಹೊರಗಡೆ ಬಿಡಿ. ಈ EFT ಟ್ಯಾಪಿಂಗ್ ನಿಮಗೆ ಉಪಯೋಗ ಆಗಿದ್ದರೆ ಕಾಮೆಂಟ್ನಲ್ಲಿ
ನಾನು ಗುಣವಾಗುತ್ತಿದ್ದೇನೆ ಅಂತ ಬರೀರಿ. ಈ ವಿಡಿಯೋನ ಇಂತಹ ಭಾವನಾತ್ಮಕ ನೋವುಗಳಿಂದ ಸಫರ್ ಆಗ್ತಾ ಇರೋರು ತಪ್ಪದೆ ಅವ್ರಿಗೆ ಇದನ್ನು ಹಂಚಿ ಶೇರ್ ಮಾಡಿ. ಸೊ ಇನ್ನಷ್ಟು ಆಳವಾದ ಎಮೋಷ್ನಲ್ ಹೀಲಿಂಗ್ ಕಲಿಬೇಕು ಅಂದರೆ ನಾನು 2 ಡೇ ಹೋಪೋನೋಪೋನೋ ಹೀಲರ್ ಮಾಸ್ಟರ್ ಕ್ಲಾಸನ್ನು ನಡೆಸ್ತಾ ಇದ್ದೀನಿ. ಯಾವತ್ತು ಅಂದರೆ August 1 ಮತ್ತು 2 ಇರುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆಗಿರುತ್ತೆ. ಝೂಮಲ್ಲೇ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಯಾಪಲ್ಲಿ ಬಂದು ಜಾಯಿನ್ ಆಗಿ. ವಾಟ್ಸ್ಯಾಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ವಾಟ್ಸ್ಯಾಪಲ್ಲಿ ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸನ್ನು ಕೊಡ್ತೀನಿ. ಸೊ ನೀವು ಈ ಮಾಸ್ಟರ್ ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ. ನಿಮ್ಮನ್ನು ನಾನು ಮಾಸ್ಟರ್ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ನೀವು ಕಲಿಬೋದು. ಧನ್ಯವಾದಗಳು.